ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಸೊ ನಾನಿವತ್ತು KSRTCಲಿ ಏನು ನಡೀತಾ ಇದೆ ಚಾಲನವರ್ತಿ ಪರೀಕ್ಷೆ. ಸೊ ಒಂದು 4ನೇ ಲಿಸ್ಟು ಬಿಡುಗಡೆ ಮಾಡಿದ್ದಾರೆ. ಸೊ ಒಂದು ದಿನಕ್ಕೆ 60-65 ಅಭ್ಯರ್ಥಿಗಳ ಒಂದು ಚಾಲನವರ್ತಿ ಪರೀಕ್ಷೆ ನಡೀತಾ ಇದೆ. ಸೊ 60-65 ಅಂದರೆ ಟೋಟಲ್ 3 ದಿನ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು 3-10-2024ರಿಂದ 5-10-2024ವರೆಗೆ, ಅಂದರೆ 3 ದಿನದ ಟೋಟಲ್ 60-65 ಅಭ್ಯರ್ಥಿಗಳು, ಟೋಟಲ್ 195 ಅಭ್ಯರ್ಥಿಗಳು ಮತ್ತು ವೆರಿಫಿಕೇಷನ್ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಯಾರ್ಯಾರಿಗೆ SMS ಬಂದಿದೆ, ಸೊ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ದಿನಾಂಕದಂದು ನೀವು ಚಾಲನವರ್ತಿ ಪರೀಕ್ಷೆಗೆ ಹಾಜರಾಗಿ ಅಂತ ಹೇಳುತ್ತಾ. ಸೊ ಯಾರ್ಯಾರಿಗೆ ಇನ್ನೂ SMS ಬೈ ಚಾನ್ಸ್ ಬಂದಿಲ್ಲ, ಸೊ ಅಂಥವ್ರು ಈ ಒಂದು ಲಿಸ್ಟ್ ನೋಡಿಕೊಂಡು ನಿಮ್ಮದು ಹಾಲ್ ಟಿಕೆಟ್ ನಂಬರ್ ಇರುತ್ತೆ, ಅಲ್ಲೇ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಡೇಟ್ ಆಫ್ ಬರ್ತ್ ಹಾಕಿ ನೀವು ನಿಮ್ಮ ಕರೆಪತ್ರನ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ನಿಮಗೇನಾದರೂ ಕ್ಲಿಯರಾಗಿ ಕಾಣಿಲ್ಲ ಅಂದರೆ ಜೂಮ್ ಮಾಡಿಕೊಂಡು ಸ್ಕಿಪ್ ಮಾಡಿ ನೀವು ಚೆಕ್ ಮಾಡ್ಕೋಬೋದು. ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಬೇಕಾದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಅಲ್ಲಿಗೆ ಏನೇನು ತೊಗೊಂಡು ಹೋಗಬೇಕು ಡಾಕ್ಯುಮೆಂಟ್ಸ್ಗಳು ಅಂತೇಳಿ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ. ಸೊ ಅಲ್ಲಿ ಏನು ತೊಗೊಂಡು ಹೋಗ್ಬೇಕು ಅಂತಂದರೆ ನಾನು ಬೇಕಾದರೆ ಒಂದು ಕರೆಪತ್ರ ಕೂಡ ಹಾಕಿರ್ತೀನಿ, ಅಲ್ಲೇ ಕೊಟ್ಟಿರ್ತಾರೆ ನೋಡಿ ಸೂಚನೆಗಳು ಅಂತೇಳಿ. ಸೊ ಮತ್ತು ಹೇಳ್ತೀನಿ ನೋಡಿ, ಅಭ್ಯರ್ಥಿಗಳು ಈ ಕೆಳಗಿನ ದಾಖಲೆಗಳ ಮೂಲ ಪ್ರತಿ ಅಂದರೆ ಈ ಕೆಳಗಿನ ಅಂದರೆ ಅಲ್ಲೇ ನಿಮಗೇನು ಕರೆಪತ್ರ ಕೊಟ್ಟಿದ್ದಾರೆ ಏನಂದರೆ ಒಂದು DL ಒರಿಜಿನಲ್ DL ರನ್ನಿಂಗ್ ಇರೋದು. ಬೈ ಚಾನ್ಸ್ ರಿನ್ಯೂವಲ್ಗೆ ಏನಾರ ಬಂದರೆ ಹಳೆ DL ಪ್ಲಸ್ ರಿನ್ಯೂವಲ್ ಕೊಟ್ಟಿದ್ದು ಒಂದು ಸ್ಲಿಪ್ಪು, ಆಮೇಲೆ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಗೌರ್ಮೆಂಟಿದು ಯಾವುದಾದ್ರು ಒಂದು ID, ನಿಮ್ಮ ಫೋಟೋ ಇರೋದು ಗೌರ್ಮೆಂಟ್ ID ತೊಗೊಂಡು ನೀವು ವೆರಿಫಿಕೇಷನ್ಗೆ ಹೋಗ್ಬೇಕಾಗ್ತದೆ. ಇನ್ನು ಬೇರೆ ಯಾವ ಆ ಡಾಕ್ಯುಮೆಂಟ್ಸು ಕನ್ನಡ ಮಾಧ್ಯಮ ಗ್ರಾಮೀಣ ಅಂತ ಯಾವ ಅಲ್ಲಿ ಇವಾಗ ಬೇಕಾಗಲ್ಲ. ಕರೆಪತ್ರ ಒಂದು, ಆಧಾರ್ ಕಾರ್ಡ್ ಒಂದು, ಆಮೇಲೆ ನಿಮ್ಮ DL ಏನಾರು ರಿನ್ಯೂವಲ್ ಕೊಟ್ಟರೆ ರಿನ್ಯೂವಲ್ ಸ್ಲಿಪ್ಪು ಪ್ಲಸ್ ಇವೆಲ್ಲನೂ ಒಂದೊಂದು ಸೆಟ್ಟು ಜೆರಾಕ್ಸ್ ತೊಗೊಂಡು ಹೋಗಿದರೆ ನಿಮ್ಮದು ವೆರಿಫಿಕೇಷನ್ ಆಗುತ್ತೆ. ಸೊ ನೋಡ್ಬೋದು, ನಿಮ್ಮ ಹೆಸರು ಏನಾದರೂ ಇಲ್ಲಿ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಇನ್ನೇನು ಈ ಒಂದು ಅಕ್ಟೋಬರಲ್ಲಿ ಇಲ್ಲಿ ಚಾಲನವರ್ತಿ ಪರೀಕ್ಷೆ ಕಂಪ್ಲೀಟ್ ಆಗುತ್ತೆ. ಹುಮನಾಬಾದು ಕಂಪ್ಲೀಟ್ ಆಗಿದ ತಕ್ಷಣ ಅವರು ವಾಯುವ್ಯ ಕರ್ನಾಟಕದವ್ರಿಗೆ ಕೊಟ್ಬಿಡ್ತಾರೆ. ಸೊ ಅಲ್ಲಿ ವಾಯುವ್ಯ ಕರ್ನಾಟಕದ್ದು ಸ್ಟಾರ್ಟ್ ಆಗುತ್ತೆ. ನವೆಂಬರ್ ಫಸ್ಟ್ ವೀಕಲ್ಲೆಲ್ಲ ಚಾಲುವಾಗುವ ಸಂಭವ ಜಾಸ್ತಿ ಇದೆ ವಾಯುವ್ಯದು. ಸೊ ಅದಾಗಿದ ನಂತರ ಅದೇ ನವೆಂಬರ್ ಫಸ್ಟ್ ವೀಕಲ್ಲಿ ಹಾಸನ ಕೂಡ ಸ್ಟಾರ್ಟ್ ಆಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಸೊ ನೋಡೋಣ, ನಾನು ನಿಮ್ಗೆ ಡೇಟ್ ಹೇಳ್ತೀನಿ ಯಾವಾಗೇನು ಅಂತೇಳಿ, ಇನ್ನೂ ಫೈನಲ್ ಆಗಿಲ್ಲ ಡೇಟು. ಸೊ ನೋಡ್ಬೋದು ಸ್ನೇಹಿತರೆ, ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವಾರು ಸಿಗ್ನಲ್ ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ಸಿಗ್ನಲ್ಗಳು ವಿಡಿಯೋಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಟ್ರ್ಯಾಕ್ ಟೆಸ್ಟ್ಗೆ ಟ್ರೈನಿಂಗ್ ಯಾರ್ಯಾರು ತೊಗೊಂಡಿಲ್ಲ, ಟ್ರೈನಿಂಗ್ ಕೂಡ ತೊಗೊಳ್ಳಿ ಅಂತ ಹೇಳುತ್ತಾ. ಸೊ ನೋಡಿ ಫ್ರೆಂಡ್ಸ್, ಅಲ್ಲಿ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗ್ಬೇಕಂತ ಹೇಳಿ ಒಂದು ಕರೆಪತ್ರನೂ ಕೂಡ ನಿಮಗೆ ಹಾಕಿರ್ತೀನಿ. ಸೊ ನೋಡ್ಬೋದು ನೀವು. ಅದಾಗಿದ ತಕ್ಷಣ ಮತ್ತೆ ಮುಂದಿನ ಲಿಸ್ಟ್ ಇಮಿಡಿಯೇಟ್ ಬಿಡ್ತಾರೆ. ಹೆಚ್ಚು ಕಡಿಮೆ ಈ ತಿಂಗಳ ಎಂಡಲ್ಲೆಲ್ಲ ಅಲ್ಲಿ ಮುಗಿದೋಗುತ್ತೆ ಅಂತ ಹೇಳುತ್ತೆ. ಸೊ ನೋಡಿ, ಕರೆಪತ್ರನ ಯಾವ ಥರ ಇದೆ, ಆಮೇಲೆ ಏನೇನು ತೊಗೊಂಡು ಹೋಗ್ಬೇಕು ಅಂತೇಳಿ ಎಲ್ಲ ಕೊಟ್ಟಿದ್ದಾರೆ. ಕರೆಪತ್ರ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು ಕರೆಪತ್ರ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಾಲನವರ್ತಿ ಪರೀಕ್ಷೆಗೆ ಹಾಜರಾಗಲು ಕರೆಪತ್ರ. ಸೊ ಇಲ್ಲೆಲ್ಲ ಅವ್ರ ನಂಬರ್ ಇರುತ್ತೆ, ಡೇಟ್ ಇರುತ್ತೆ, ಅದನ್ನು ಬ್ಲರ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೋಡಿ, ದಿನಾಂಕ 5-10-2024, ಸಮಯ 7:30 ಬೆಳಗ್ಗೆ. ಪರೀಕ್ಷಾ ಸ್ಥಳ ಪ್ರಾದೇಶಿಕ ತರಬೇತಿ ಕೇಂದ್ರ, ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಹುಮನಾಬಾದ್, ಬೀದರ್ ಜಿಲ್ಲೆ. ಸೊ ಇಲ್ಲಿ ಕೆಳಗಡೆ ಸೂಚನೆ ಅಂತೇಳಿ ಕೊಟ್ಟಿದ್ದಾರಲ್ಲ, ಇಲ್ಲಿ ನಾವು ಏನು ಡಾಕ್ಯುಮೆಂಟ್ಸ್ಗಳು ತೊಗೊಂಡು ಹೋಗಬೇಕು ಅಂತೇಳಿ ಇರುತ್ತೆ ನೋಡಿ. ಸೂಚನೆಗಳು ಏನೇನಿದ್ದಾವೆ ಅಂತೇಳಿ ನೋಡ್ಕೋಬೋದು ನೀವು. ಅಭ್ಯರ್ಥಿಗಳು ಈ ಕೆಳಗಿನ ದಾಖಲೆಗಳ ಮೂಲ ಪ್ರತಿ, ಒರಿಜಿನಲ್ ಹಾಗೂ ಒಂದು ಸೆಟ್ ನಕಲು ಜೆರಾಕ್ಸ್ ಪ್ರತಿಗಳನ್ನು ಕಡ್ಡಾಯವಾಗಿ ಹಾಜರಿಪಡಿಸತಕ್ಕದ್ದು.
ಒಂದನೇದು ಚಾಲನಾ ಪರೀಕ್ಷಾ ದಿನಾಂಕದಂದು ಚಾಲ್ತಿಯಲ್ಲಿರುವ ಭಾರೀ ವಾಹನ ಚಾಲನೆ ಪರವಾನಗಿ. ಅಂದರೆ ನಿಮ್ಮದು ರನ್ನಿಂಗ್ ಇರೋದು DL ಅಂತ ಹೇಳ್ತಿದ್ದಾರೆ. ಬೈ ಚಾನ್ಸ್ ರಿನ್ಯೂವಲ್ ಇದ್ದರೆ ಒಂದು ರಿನ್ಯೂವಲ್ ಕೊಟ್ಟಿದ್ದೊಂದು ಸ್ಲಿಪ್ಪು ಪ್ಲಸ್ ಹಳೆ DL ಇವೆರಡು ತೊಗೊಂಡು ಹೋದರೆ ನಡೆಯುತ್ತೆ. ಸೊ ಎರಡನೇದು ಆಧಾರ್ ಕಾರ್ಡ್ ಅಥವಾ ಸರ್ಕಾರದಿಂದ ವಿತರಿಸಲಾದ ಅಭ್ಯರ್ಥಿಯ ಭಾವಚಿತ್ರ ಉಳ್ಳ ಇತರ ಅಧಿಕೃತ ದಾಖಲೆಗಳು. ಉದಾಹರಣೆಗೆ ನೋಡಿ, ಮತದಾರರ ಗುರುತಿನ ಚೀಟಿ, ಪಾಸ್ಪೋರ್ಟ್, ಸಮಥಿಂಗ್ ಯಾವುದೋ ಒಂದು ಫೋಟೋ ಇದ್ದಿದ್ದು, ಗೌರ್ಮೆಂಟ್ ID ಇದ್ದರೆ ನಡೆಯುತ್ತೆ. ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಯನ್ನು ಮೊದಲು ನೈಜತೆ ಪರಿಶೀಲನೆಗೆ ಒಳಪಡಿಸಲಾಗುವುದು. ನೈಜತೆ ದೃಢೀಕರಣಗೊಂಡ ನಂತರ ಸದರಿ ದಿನಾಂಕದಂದು ಚಾಲ್ತಿಯಲ್ಲಿರುವ ಚಾಲಕರ ಲೈಸೆನ್ಸ್ ಹೊಂದಿರುವ ಅಭ್ಯರ್ಥಿಗಳಿಗೆ ಮಾತ್ರ ಚಾಲನಾ ಪರೀಕ್ಷೆಗೆ ಪ್ರವೇಶ ಪತ್ರದ ಮೂಲಕ ಅವಕಾಶ ನೀಡಲಾಗುವುದು. ಪರೀಕ್ಷೆಗೆ ಹಾಜರಾದ ಎಲ್ಲ ಅಭ್ಯರ್ಥಿಗಳು ಆರಂಭದಲ್ಲಿ ನೀಡಲಾದ ಪ್ರವೇಶ ಪತ್ರವನ್ನು ತಮ್ಮ ಚಾಲನಾ ಪರೀಕ್ಷೆಯ ನಂತರ ಕಚೇರಿಯಲ್ಲಿ ಹಿಂದಿರುಗಿಸಿ ತಮ್ಮ ಅಂಕಪಟ್ಟಿಯನ್ನು ಪಡೆಯತಕ್ಕದ್ದು. ನಿಮ್ಮದೆಲ್ಲ ವೆರಿಫಿಕೇಷನ್ ಮುಗಿದು ಎಲ್ಲ ಟೆಸ್ಟ್ ಎಲ್ಲ ಮುಗ್ದಾಗಿದ್ಮೇಲೆ ಅವರೇನೋ ಸ್ಲಿಪ್ ಕೊಟ್ಟಿರ್ತಾರೆ, ಅದು ರಿಟರ್ನಲ್ಲಿ ಕೊಟ್ಟು ನೀವು ಮಾರ್ಕ್ಸ್ ಕಾರ್ಡ್ ತೊಗೊಂಡು ಬರಬೇಕಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಮುಂದೆ ಯಾವ ಥರ ಚಾಲನಾ ಪರೀಕ್ಷೆ ನಡೆಯುತ್ತೆ, ಎಸ್ಸು ಎಲ್ಲು ಎಲ್ಲ ಡೀಟೇಲಾಗಿ ಕೊಟ್ಟಿರ್ತಾರೆ ಕರೆಪತ್ರದಲ್ಲಿ. ಬೇಕಾದರೆ ನೀವು ನೋಡ್ಕೋಬೋದು. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ನಂಬರ್ ಇರುತ್ತೆ, ಅದರಲ್ಲಿ ಎಷ್ಟೆಷ್ಟು ಟೈಮ್ ಇರುತ್ತೆ. ಕಡ್ಡಾಯವಾಗಿ ಎಸ್ಸು, L ಪಾರ್ಕಿಂಗು, ಆಮೇಲೆ ಅಪ್, ಇವು 3 ಕಂಪಲ್ಸರಿ. ಫಸ್ಟ್ ಇವು 3 ಪಾಸ್ ಆಗಲೇಬೇಕು. ಇವು 3 ಪಾಸ್ ಆಗಿದ್ಮೇಲೆ ಮುಂದೆ 8 ಮತ್ತು ಸಿಗ್ನಲ್ ಕೊಡ್ತಾರೆ. ಈ 3 ಪಾಸ್ ಆಗಿಲ್ಲ ಅಂದ್ರೆ ಮುಂದಿನ 2 ಸಿಗ್ನಲ್ಗಳು, ಆಮೇಲೆ 8 ಕೊಡೋಂಗಿಲ್ಲ. ಸೊ ನೋಡ್ಕೋಬೋದು ನೀವು ಇಲ್ಲಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಮಾಹಿತಿ. ಈ ಮಾಹಿತಿಯನ್ನು ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.